ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯದ ಸಂದೇಶ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನ. ಸಮಾಧಾನ ಪಡಿಸುವರು ಧನ್ಯರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು. ಸಮಾಧಾನ ಪಡಿಸುವರು ಧನ್ಯರೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಯಾವ ರೀತಿಯಾಗಿ ಸಮಾಧಾನ ಪಡಿಸುವುದೆಂಬುದಾಗಿ ನೋಡುವುದಾದರೆ, ಯಾರು ಕಷ್ಟದಲ್ಲಿಯೂ ಕಣ್ಣೀರಿನಲ್ಲಿ ದುಃಖದಲ್ಲಿ ಚಿಂತೆಯಲ್ಲಿ ಇರುತ್ತಾರೋ ಅವರಿಗೆ ಹೋಗಿ ನಾವು ಸಂತೈಸುವವರಾಗಿರಬೇಕು. ಯಾವ ರೀತಿಯಾಗಿ ಸಂತೈಸುವ ಎಂಬುದಾಗಿ ನೋಡುವುದಾದರೆ, ಚಿಂತೆಯಲ್ಲಿರುವಾಗ ನಿಮ್ಮ ಚಿಂತೆ ಭಾರವನ್ನೆಲ್ಲ ದೇವರ ಮೇಲೆ ಹಾಕಿರಿ, ಆತನ ಮೇಲೆ ಹಾಕಿರಿ, ಆತನು ಸಾಗಿಸೋನಾಗಿರುತ್ತಾನೆ ಎಂಬುದಾಗಿ ಆತನ ಮೇಲೆ ಹಾಕಿರಿ ಎಂಬುದಾಗಿ ಹೇಳಿ ಅವರಲ್ಲಿ ಸಂತೈಸುವರಾಗಿರಬೇಕು. ಮತ್ತು ಧೈರ್ಯವನ್ನು ಕೊಡಬೇಕು. ಮನಗುಂದಿದವರಿಗೆ ನಾವು ಧೈರ್ಯವನ್ನು ಕೊಟ್ಟು ಸಮಾಧಾನ ಪಡಿಸುವರಾಗಿರಬೇಕು. ಸಮಾಧಾನ ಪಡಿಸುವರು ಧನ್ಯರು, ಅವರು ದೇವರ ಮಕ್ಕಳು ಎನಿಸಿಕೊಳ್ಳುತ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಾವು ಸಮಾಧಾನ ಪಡಿಸುವರಾಗಿರಬೇಕು, ಅವರೇ ನಿಜವಾದ ದೇವರ ಮಕ್ಕಳು ಎನಿಸಿಕೊಳ್ಳುವರು. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ಸ್ತೋತ್ರ ದೇವರೇ, ಕರ್ತನೇ ನಿಮಗೆ ಸ್ತೋತ್ರನಪ್ಪ. ಪರಿಶುದ್ಧವಾದ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಸಮಾಧಾನ ಪಡಿಸುವರು ಧನ್ಯರು, ಅವರು ದೇವರ ಮಕ್ಕಳು ಎನಿಸಿಕೊಳ್ಳುವರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ರಾಜನೇ. ಹೌದು ಸ್ವಾಮಿ, ನಾವು ಸಮಾಧಾನ ಪಡಿಸುವರಾಗಿರಬೇಕು ದೇವರೇ. ಹೌದಪ್ಪ, ಸಮಾಧಾನ ಪಡಿಸುವಂತ ಹೃದಯ ನಮಗೆಲ್ಲರೂ ದಯಪಾಲಿಸಬೇಕೆಂದಾಗಿ ಪರಿಶುದ್ಧವಾದ ನಾಮದಲ್ಲಿ ವಾಕ್ಯಗಳನ್ನು ಪ್ರಾರ್ಥನೆ ನಿಮ್ಮ ಕರೆಗಳು ಸಮರ್ಪಿಸುತ್ತೇನೆ ದೇವರೇ. ಆಮೇನ್.